ಹಣದಲ್ಲಿ ಬರೋಬ್ಬರಿ 2 ಕೋಟಿ ರೂಪಾಯಿ ಹಣವನ್ನ ಇದೀಗ ಜಪ್ತಿ ಮಾಡಲಾಗಿದೆ. ಬೆಂಗಳೂರಿನ ಇಟಿಎ ಮಾಲ್ ಬಳಿ 2 ಕೋಟಿ ರೂಪಾಯಿ ಹಣವನ್ನ ಸೀಸ್ ಮಾಡಲಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇದೆ. ಈಗಾಗಲೇ ಬೆಂಗಳೂರಿನ ಇಟಿಎ ಮಾಲ್ ಬಳಿ 2 ಕೋಟಿ ರೂಪಾಯಿ ಹಣವನ್ನ ಸೀಸ್ ಮಾಡಲಾಗಿದೆ. KA09 MB2412 ನೋಂದಣಿಯ ಕಾರ್ನಲ್ಲಿ ಈ 2 ಕೋಟಿ ರೂಪಾಯಿ ಹಣ ಇತ್ತು. ಹಣ ಪೊಲೀಸರಿಗೆ ಅಧಿಕಾರಿಗಳು ಹಸ್ತಾಂತರಿಸಿದ್ದಾರೆ. ಇದೀಗ ಚುನಾವಣಾಧಿಕಾರಿಗಳಿಂದ ಪೊಲೀಸರಿಗೆ ಈ 2 ಕೋಟಿ ರೂಪಾಯಿ ಹಣವನ್ನ ವರ್ಗಾವಣೆ ಮಾಡಲಾಗಿದೆ. ವೆಂಕಟೇಶ್ ಎಂಬುವರ ಕಾರಿನಲ್ಲಿ ಈ ಹಣ ರವಾನೆ ಆಗ್ತಿತ್ತು ಅನ್ನೋದು ಈಗ ಅಧಿಕಾರಿಗಳು ನೀಡಿರುವಂತಹ ಮಾಹಿತಿ. ಬೆಂಗಳೂರಿನ ಕಾಟನ್ಪೇಟೆ ಪೊಲೀಸರಿಗೆ ಇದೀಗ ಹಸ್ತಾಂತರ ಮಾಡಲಾಗಿದೆ. 2 ಕೋಟಿ ರೂಪಾಯಿ ಹಣವನ್ನ ಸೀಸ್ ಮಾಡಲಾಗಿದೆ. KA09 MB2412 ನೋಂದಣಿಯ ಕಾರ್ನಲ್ಲಿ ಈ 2 ಕೋಟಿ ರೂಪಾಯಿ ಹಣ ಇತ್ತು. ಬೆಂಗಳೂರಿನ ಇಟಿಎ ಮಾಲ್ ಬಳಿ 2 ಕೋಟಿ ರೂಪಾಯಿ ಹಣವನ್ನ ಸೀಸ್ ಮಾಡಲಾಗಿದೆ. ಇದೀಗ ಆ ಹಣವನ್ನ ಪೊಲೀಸರಿಗೆ ಹಸ್ತಾಂತರಿಸಿದ್ದಾರೆ ಅಧಿಕಾರಿಗಳು. ಆ ಕಾರ್ನಲ್ಲಿ ಏನಿತ್ತು 2 ಕೋಟಿ ರೂಪಾಯಿ ಹಣ, ಆ ಹಣವನ್ನ ಇದೀಗ ಪೊಲೀಸರಿಗೆ ಹಸ್ತಾಂತರಿಸಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದಾರೆ 2 ಕೋಟಿ ರೂಪಾಯಿ ಹಣ ಅಂತೆ. ಚುನಾವಣಾಧಿಕಾರಿಗಳಿಂದ ಇದೀಗ ಪೊಲೀಸರಿಗೆ ಹಸ್ತಾಂತರ ಮಾಡಿದ್ದಾರೆ. ವೆಂಕಟೇಶ್ ಎಂಬುವರ ಕಾರ್ನಲ್ಲಿ ಈ ಹಣ ರವಾನೆ ಆಗ್ತಿತ್ತು ಅನ್ನೋದು ಇದೀಗ ಚುನಾವಣಾಧಿಕಾರಿಗಳು ನೀಡಿರುವಂತ ಮಾಹಿತಿ ಪೊಲೀಸರಿಗೆ. ಬೆಂಗಳೂರಿನ ಕಾಟನ್ಪೇಟೆ ಪೊಲೀಸರಿಗೆ ಇದೀಗ ಆ 2 ಕೋಟಿ ರೂಪಾಯಿ ಹಣವನ್ನ ಹಸ್ತಾಂತರ ಮಾಡಲಾಗಿದೆ. 2 ಕೋಟಿ ರೂಪಾಯಿ ಹಣ ಪಕ್ಷವೊಂದಕ್ಕೆ ಸೇರಿದೆ ಅನ್ನೋ ಒಂದು ಅನುಮಾನ ಇದಕ್ಕೆ ವ್ಯಕ್ತ ಆಗಿದೆ. ಆ ಪಕ್ಷ ಏನು ಎಂಬುದ್ರ ಬಗ್ಗೆ ತನಿಖೆ ನಂತರ ಗೊತ್ತಾಗುತ್ತೆ. SSLC ಆದ್ಮೇಲೆ ರಾಜುಗೆ ಕಾಡ್ತಾ ಇರೋ ಒಂದೇ ಪ್ರಶ್ನೆ, ರಾಜು ಮುಂದೆ ಏನಪ್ಪ? ಮೊದಲು ಇಂಜಿನಿಯರಿಂಗ್ ಮಾಡ, ಬೇಗ ಡಾಕ್ಟರ್ ಆಗಿ ನನ್ ವಾಸಿ ಮಾಡಪ್ಪ. ಲೈಫ್ ನ ಇಂಪಾರ್ಟೆಂಟ್ ಡಿಸಿಷನ್ಸ್ ನ ರಾಜು ತರ ತಗೊಳ್ಬೇಡಿ. ನಿಮ್ಮ ಭವಿಷ್ಯ ರೂಪಿಸುವ ಹಾದಿಯಲ್ಲಿ ನಾವು ಜೊತೆಗಿರ್ತೀವಿ. ಪರಿಶ್ರಮ PU ಕಾಲೇಜ್, ಇಟ್ ಮ್ಯಾಟರ್ಸ್ ವೆರ್ ಯು ಸ್ಟಾರ್ಟ್. ನಿನ್ನೆ ಸುಮಾರು 4 ಗಂಟೆ ಸಾಯಂಕಾಲಕ್ಕೆ ನಮ್ಮ ಚೆಕ್ ಪೋಸ್ಟ್, ನಮ್ಮ ಬಿನ್ನಿ ಮಿಲ್ ಚೆಕ್ ಪೋಸ್ಟಲ್ಲಿ 2 ಬ್ಯಾಗ್ಸ್ ಆಫ್ ಕ್ಯಾಶ್, ಒಂದು ಫೋಕ್ಸ್ ವ್ಯಾಗನ್ ವೆಂಟೋ ಗಾಡಿ ಅದರಲ್ಲಿ ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿ ನಾವೀಗ ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಪೊಲೀಸ್ ಅವರು ಇವಾಗ FIR ಮಾಡೋಕ್ಕೆ ಕ್ರಮ ತಗೊಳ್ತಿದ್ದಾರೆ. ಟೋಟಲಿ ಅದು 2 crores ಇದೆ ಕ್ಯಾಶು. ಅದು ಇನ್ನೂ FIR ಆಗಬೇಕು. ಅದನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅದನ್ನ ನಂತರ ಏನು ಕಾನೂನು ಪ್ರಕಾರ ಕ್ರಮ ಇದೆ ಅದು ಮಾಡ್ತಾರೆ. ಆ ಕ್ಯಾಶು ಅದು ಲೀಗ್ಯಾಲಿಟಿ ನಮಗೂ ಇನ್ನೂ ಗೊತ್ತಿಲ್ಲ. ಅದು ಯಾರು ಇನ್ನೂ ಅಪ್ರೋಚ್ ಮಾಡಿದ್ದಾರೆ ಅಂತ ಅದು ಇನ್ನೂ ವೆರಿಫೈ ಮಾಡ್ತಿದ್ದೀವಿ. ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗುತ್ತೆ. ಇನ್ವೆಸ್ಟಿಗೇಷನ್ ಈಗ ಪೊಲೀಸವ್ರು ತನಿಖೆ ಮಾಡಿ ಆಮೇಲೆ ಹೇಳಬೇಕಾಗುತ್ತೆ. ಅಲ್ಲ, ಅದನ್ನು ತನಿಖೆ ಮಾಡ್ತಿದ್ದಾರೆ. ತನಿಖೆ ಆದಮೇಲೆ ಅದೇನು ಅಂತ ಇಲ್ಲ, ನಮ್ಮನ್ನು ಯಾರು ಸಂಪರ್ಕಿಸಿಲ್ಲ. ತನಿಖೆ ಆಗಬೇಕು. ತನಿಖೆ ಆದಮೇಲೆ ಅವ್ರು ಹೇಳ್ತಾರೆ. ನಿನ್ನೆ ಸುಮಾರು 4 ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.